ರಾಜ್ಯ ಕೈಪಾಳ್ಯದಲ್ಲಿ ಬದಲಾವಣೆ ಹಾಗೂ ಕುತೂಹಲದ ಪರ್ವ ಶುರುವಾದಂತೆ ಕಾಣಿಸ್ತಾ ಇದೆ. ಜಮೀರ್ ನಿವಾಸಕ್ಕೆ ಮಾಜಿ ಸಂಸದ ಡಿಕೆ ಸುರೇಶ್ ದಿಢೀರಂತ ಭೇಟಿ ನೀಡಿರುವುದು ಕುತೂಹಲವನ್ನ ಕೆರಳಿಸ್ತಾ ಇದೆ. ತೀವ್ರ ಕುತೂಹಲ ಮೂಡಿಸಿದೆ ಉಭಯ ನಾಯಕರ ನಡೆ. ಯಾವ ಕಾರಣಕ್ಕೆ ಮೀಟ್ ಆದ್ರು ಅಂತ ಆಡಿಯೋ ವೈರಲ್ ಸಂಚಲನ ಬೆನ್ನಲ್ಲೇ ಡಿಕೆ ಸುರೇಶ್ ಭೇಟಿಯಾಗಿರೋದು. ಶಾಸಕ ಜಮೀರ್ ಅಹಮದ್ ಜೊತೆ ಚರ್ಚೆ ಮಾಡಿದ್ದಾರೆ ಡಿಕೆ ಸುರೇಶ್. ಫುಲ್ ಆಕ್ಟಿವ್ ಆಗಿದ್ದಾರೆ ಮಾಜಿ ಸಂಸದ ಡಿಕೆ ಸುರೇಶ್. ಈಗಾಗಲೇ ರಾಜ್ಯದಲ್ಲಿ ಆಡಿಯೋ ಸಂಚಲನ ಸೃಷ್ಟಿಸಿರೋ ಬೆನ್ನಲ್ಲೇ ಜಮೀರ್ ಭೇಟಿ ಮಾಡಿರೋದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾ ಇದೆ. ಅತ್ತ ಡಿಕೆಶಿ ಅಣ್ಣ ದೆಹಲಿಯಲ್ಲಿ ಬ್ಯುಸಿ ಆಗಿದ್ದಾರೆ. ಇತ್ತ ಸಹೋದರ ಡಿಕೆ ಸುರೇಶ್ ಫುಲ್ ಆಕ್ಟಿವ್ ಆದಂತೆ ಕಾಣಿಸ್ತಾ ಇದೆ. ನಾಳೆ ಪದಗ್ರಹಣ ಜೊತೆಗೆ ಅವರ ಸಂಪುಟ ರಚನೆ ಆದಂತ ಸಂದರ್ಭದಲ್ಲಿ ಯಾರ್ಯಾರು ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋ ಟೆನ್ಷನ್ ನಲ್ಲಿ ಡಿಕೆ ಶಿವಕುಮಾರ್ ಇದ್ರೆ, ಇತ್ತ ಉಪಚುನಾವಣೆಯ ಸಂದರ್ಭದಲ್ಲಿ ಸಮರ್ಥ ಗೆಲ್ಲಬಾರದು ಅನ್ನುವಂತ ಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಕ್ಕಾಪಟ್ಟೆ ಸೆನ್ಸೇಷನ್ ಅನ್ನು ಕ್ರಿಯೇಟ್ ಮಾಡ್ತಾ ಇರುವಂತ ಆಡಿಯೋ ಇದೆಯಲ್ಲ, ಇದು ಕೂಡ ಬಹಳಷ್ಟು ಚರ್ಚೆ ಕಾರಣವಾಗ್ತಾ ಇದೆ. ಇದರ ಬೆನ್ನಲ್ಲೇ ಡಿಕೆ ಸುರೇಶ್ ಜಮೀರ್ ಅಹಮದ್ ಅವರನ್ನ ಯಾವ ಕಾರಣಕ್ಕೆ ಮೀಟ್ ಆದ್ರು ಅನ್ನುವಂತ ವಿಚಾರ ಬಹಳಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಒಟ್ಟಿನಲ್ಲಿ ಸರ್ಕಾರಿ ನಿವಾಸದಲ್ಲಿ ಉಭಯ ನಾಯಕರ ಭೇಟಿ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರೋದು. ಈಗಾಗಲೇ ನಮ್ಮ ರಾಜ್ಯದಲ್ಲಿ ನಡೀತಾ ಇರುವ ಸಚಿವ ಸಂಪುಟ ಪುನರ್ರಚನೆ ಜೊತೆಗೆ ಆಡಿಯೋ ವೈರಲ್ ಆಗಿರುವ ರಾಜಕೀಯ ಬೆಳವಣಿಗೆಯ ನಡುವೆ ಈ ಭೇಟಿ ಬಹಳಷ್ಟು ಮಹತ್ವವನ್ನ ಪಡ್ಕೊಳ್ತಾ ಇದೆ. ಯಾವ ವಿಚಾರವಾಗಿ ಸಮಾಲೋಚನೆಯನ್ನ ನಡೆಸೋದಕ್ಕೆ ಮೀಟ್ ಆದ್ರು ಅಂತ ಈಗಾಗಲೇ ಡಿಕೆ ಶಿವಕುಮಾರ್ ಅವರ ಸಂಪುಟ ರಚನೆ ಆದಂತ ಸಂದರ್ಭದಲ್ಲಿ ಡಿಸಿಎಂ ಹುದ್ದೆಗೆ ಆ ರೇಸ್ನಲ್ಲಿ ಇದ್ದಂತವರು ಜಮೀರ್ ಅವರು. ನಿನ್ನೆಯೂ ಕೂಡ ಹೈಕಮಾಂಡ್ಗೆ ಕೆಲವೊಂದಷ್ಟು ಶಾಸಕರು ಭೇಟಿ ಕೊಟ್ರಲ್ಲ, ಆ ಸಂದರ್ಭದಲ್ಲಿ ಜಮೀರ್ ಅವರು ಕೂಡ ದೆಹಲಿಗೆ ಹೋಗಬೇಕಾಗಿತ್ತು. ಆದ್ರೆ ಅದು ಯಾವ ಸ್ಪಷ್ಟ ಸಂದೇಶ ಬಂತೋ ಏನೋ ಗೊತ್ತಿಲ್ಲ, ಮತ್ತು ವಾಪಸ್ ಆದ್ರು. ಸಿದ್ದರಾಮಯ್ಯ ಅವರು ಏನಾದ್ರೂ ಕಿವಿ ಮಾತನ್ನ ಹೇಳುವ ಕೆಲಸ ಮಾಡಿದ್ರ ಅನ್ನುವಂತ ಪ್ರಶ್ನೆ. ಇದರ ಮಧ್ಯೆ ಈಗ ಡಿಕೆ ಸುರೇಶ್ ಅವರ ಭೇಟಿ ಬಹಳಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಇಬ್ಬರು ನಾಯಕರು ಮೀಟಪ್ ಆಗಿದೆ, ಮಾತುಕತೆಯೂ ನಡೆದಿದೆ. ಯಾವ ವಿಚಾರವಾಗಿ ಈಗಾಗಲೇ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಜಮೀರ್, ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿಕೊಂಡು ಬೇಕಂತಲೇ ಮಾಡಿರುವ ಷಡ್ಯಂತ್ರ. ಸಂಬಂಧಪಟ್ಟ ಹಾಗೆ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಕೇಸ್ ದಾಖಲು ಮಾಡುವಂತೆ, ಜೊತೆಗೆ ಹೈಕಮಾಂಡ್ ಕೂಡ ತನಿಖೆ ನಡೆಸಲಿ, ಐ ಡೋಂಟ್ ಕೇರ್ ಅನ್ನುವ ರೀತಿಯಲ್ಲಿ ಅವರು ಅವರ ಆಟಿಟ್ಯೂಡ್ ಅನ್ನ ತೋರಿಸಿದ್ರು. ಸೊ ಇದರ ಮಧ್ಯದಲ್ಲಿ ಜಮೀರ್ ನಿವಾಸಕ್ಕೆ ಮಾಜಿ ಸಂಸದ ಡಿಕೆ ಸುರೇಶ್ ಯಾವ ಕಾರಣಕ್ಕೆ ಮೀಟ್ ಆದ್ರು? ಒಂದು ಕಡೆ ಆಡಿಯೋ ವಿಚಾರವಾಗ, ಅಥವಾ ಸಂಪುಟ ರಚನೆ ಆಗ್ತಾ ಇದೆಯಲ್ಲ, ಈಗಾಗಲೇ ಲಾಭಿ ಆಗ್ತಾ ಇದೆ, ಅಥವಾ ನಮ್ಮನ್ನು ಕೂಡ ಸೇರಿಸ್ಕೊಳ್ಳಿ, ನಾವು ಪಕ್ಷಕ್ಕಾಗಿ ದುಡ್ದಿದೀವಿ, ಒಂದೇ ಕ್ಷೇತ್ರದಲ್ಲಿ 2 ರಿಂದ 3 ಬಾರಿ ಗೆದ್ದಿದೀವಿ ಅಂತೆಲ್ಲ ಕೆಲ ವಿಚಾರಗಳನ್ನ ಮುಂದಿಟ್ಕೊಂಡಿದ್ದಾರೆ. ಒಂದ್ ಕಡೆ ಪಟ್ಟಿ ರೆಡಿ ಆಗಿದೆ. ಆ ಪಟ್ಟಿಯಲ್ಲಿ ಜಮೀರ್ ಅವರ ಹೆಸರು ಮೊದಲು ಕೇಳಿ ಬರ್ತಿತ್ತು, ಆಡಿಯೋ ಆದ್ಮೇಲೆ ಸ್ವಲ್ಪ ಸ್ಲೋ ಡೌನ್ ಆಗಿದೆ, ತಣ್ಣಗಾಗ್ತಾ ಇದೆ. ಸೊ ಹಾಗಾಗಿ ಯಾವ ವಿಚಾರಕ್ಕೆ ಈ ಇಬ್ಬರು ನಾಯಕರು ಮೀಟ್ ಆದ್ರು, ಅಥವಾ ಡಿ ಕೆ ಶಿವಕುಮಾರ್ ಅವರೇ ಏನಾದ್ರು ಸುರೇಶ್ ಅವರಿಗೆ ಹೇಳಿದ್ರ ಮಾತುಕತೆ ನಡೆಸಿ ಅಂತ, ಎಲ್ಲವೂ ಕೂಡ ಪ್ರಶ್ನಾತೀತ. ಒಟ್ನಲ್ಲಿ ಊಹೆ ಮಾಡೋದಕ್ಕಾಗದೇ ಇರುವಂತಹ ಕೆಲ ವಿಚಾರಗಳಾಗ್ತಾ ಇದೆ ಕೈಪಾಳ್ಯದಲ್ಲಿ ಅನ್ನೋದು ಮಾತ್ರ ಸ್ಪಷ್ಟ. ನಾಳೆ ಮೊದಲ ಹಂತದಲ್ಲಿ ಯಾವ್ಯಾವ ಶಾಸಕರು ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗ್ತಾರೆ, ಅಥವಾ ಡಿಸಿಎಂ ಹುದ್ದೆಯ ಅಥವಾ ಆ ಹುದ್ದೆ ಕಣ್ಣಿಟ್ಟಿರುವಂತಹ ರೇಸ್ನಲ್ಲಿದ್ದಾರಲ್ಲ ಆಕಾಂಕ್ಷಿಗಳು, ಆ ಪಟ್ಟಿಯಲ್ಲಿ ಏನಾದ್ರೂ ಜಮೀರ್ ಅವರೇ ಹೆಸರಿದೆಯಾ? ಯಾಕಂದ್ರೆ ಅಲ್ಪಸಂಖ್ಯಾತರ ಮುಖಂಡರಲ್ಲಿ ಬಹಳ ಪ್ರಭಾವಿ ಅಂದ್ರೆ ಅದು ಜಮೀರ್ ಅವರು. ಯಾವಾಗ ದಾವಣಗೆರೆ ಹಾಗೆ ಬಾಗಲಕೋಟೆ ಎಲೆಕ್ಷನ್ ಆಯ್ತೋ, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಗ್ಲಿಲ್ವೋ, ಅಸಮಾಧಾನ ಭುಗಿಲೆದ್ದಿತ್ತು, ಬಹಳಷ್ಟು ಬೇಸರ ಕಾರಣವಾಗಿತ್ತು, ಆಡಿಯೋ ಲೀಕ್ ಔಟ್ ಆಯ್ತು. ಆ ವಿಚಾರಕ್ಕೆ ಏನಾದ್ರೂ ಇಬ್ರು ಮೀಟ್ ಆದ್ರ ಈ ಕುತೂಹಲ ಕೆರಳಿಸ್ತಾ ಇರೋದು. ಕಾಂಗ್ರೆಸ್ ಶಾಸಕ ಜಮೀರ್ ಅಹಮದ್ಗೆ ಆಡಿಯೋ ಸಂಕಷ್ಟ ಎದುರಾಗತ್ತಾ? ಸಿದ್ದರಾಮಯ್ಯ ಆಪ್ತ ಜಮೀರ್ಗೆ ಕೈ ತಪ್ಪೋಗುತ್ತಾ ಸಚಿವ ಸ್ಥಾನ ಅಂತ ಸಂಪುಟ ರಚನೆ ಕಸರತ್ತು ಬೆನ್ನಲ್ಲೇ ಆಡಿಯೋ ವೈರಲ್ ಶಾಕ್ ಎದುರಾಗಿತ್ತು. ಕಾಂಗ್ರೆಸ್ ಶಾಸಕ ಜಮೀರ್ ಅಹಮದ್ ಅವರ ಆಡಿಯೋ ಸಂಕಷ್ಟ ತಂದೊಡ್ಡುತ್ತಾ ಅಂತ ಸಿದ್ದರಾಮಯ್ಯ ಆಪ್ತ ಜಮೀರ್ಗೆ ಕೈ ತಪ್ಪತ್ತಾ ಸಚಿವ ಸ್ಥಾನ, ಸಂಪುಟ ರಚನೆ ಕಸರತ್ತಾಗ್ತಾ ಇದೆ. ಇದರ ಬೆನ್ನಲ್ಲೇ ಆಡಿಯೋ ವೈರಲ್ ಶಾಕ್ ಕೊಟ್ಟಿತ್ತು. ಇದು ನಕಲಿ ಆಡಿಯೋ ಅಂತ ಜಮೀರ್ ಹೇಳಿದ್ರು. ಬಟ್ ಹೈಕಮಾಂಡ್ ಗರಂ ಆಗಿದೆ. ಹೈಕಮಾಂಡ್ ಗರಂ ಹಿನ್ನೆಲೆ ದೆಹಲಿ ಪ್ರವಾಸಕ್ಕೆ ಜಮೀರ್ ಬ್ರೇಕ್ ಹಾಕಿದ್ರು ಕೂಡ. ನಿನ್ನೆ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಜಮೀರ್ ಸಮಜಾಯಿಷಿ ಕೊಟ್ರು, ನಾನೇನ್ ತಪ್ಪು ಮಾಡ್ಲಿಲ್ಲ ಅನ್ನೋ ರೀತಿಲಿ. ಜಮೀರ್ಗೆ ಸಚಿವ ಸ್ಥಾನ ಕೊಟ್ರೆ ಖಂಡಿತ ಆಕ್ರೋಶ ಸ್ಫೋಟಗೊಳ್ಳುತ್ತೆ. ಹೀಗಾಗಿ
ಮುಜುಗರದಿಂದ ತಪ್ಪಿಸಿಕೊಳ್ಳೋದಕ್ಕೆ ಮಂತ್ರಿಗಿರಿಯನ್ನ ಕೊಡೋದಿಲ್ವಾ ಹೈಕಮಾಂಡ್ ಹೇಗಾಗಿದೆ ಅಂತ ಹೇಳಿದ್ರೆ ಆ ಕಡೆ ಹುಲಿ ಈ ಕಡೆ ಹರಿ ಅನ್ನಂಗಾಗಿದೆ. ಅಂದ್ರೆ ಈಗ ಜಮೀರ್ ಅವ್ರನ್ನ ಸಂಪುಟಕ್ಕೆ ಸೇರಿಸ್ಕೊಂಡು ಬಿಟ್ರೆ ಅದು AI ಅಥವಾ ಅವರದ್ದೇ ವಾಯ್ಸ್ ರೆಕಾರ್ಡ್ ಅದು ಫಸ್ಟ್ ಪ್ರೂವ್ ಆಗಬೇಕು. ಅದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಗಳಾಗಬೇಕು. ಅಥವಾ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡ್ತಾರೆ, ಓಲೈಕೆ ರಾಜಕಾರಣ ಅನ್ನುವಂತಹ ಟೀಕೆ ಟಿಪ್ಪಣಿ ಗುರಿಯಾಗಬೇಕು. ಒಟ್ನಲ್ಲಿ ಏನೇ ಡಿಸಿಷನ್ ತಗೊಂಡ್ರು ಕೂಡ ಸಮಸ್ಯೆ ಅಂತೂ ಕಟ್ಟಿಟ್ಟ ಬುತ್ತಿ. ಸದ್ಯ ನಕಲಿ ಆಡಿಯೋ ಅಂತ ಜಮೀರ್ ಹೇಳ್ತಾ ಇದ್ರು, ಹೈಕಮಾಂಡ್ ಗರಂ ಆಗಿದೆ. ಮತ್ತೊಂದು ಬಹಳ ಇಂಪಾರ್ಟೆಂಟ್ ವಿಚಾರ ಏನಂತ ಹೇಳಿದ್ರೆ, ಇದೇನು ಮೊದಲ ಬಾರಿಗೆ ಆಡಿಯೋ ವೈರಲ್ ಆಯ್ತು ಅನ್ನೋದಕ್ಕಿಂತ ಹಿಂದೆ ನಜೀರ್ ಹಾಗೆ ಜಬ್ಬರ್ ಅವರ ತಲೆದಂಡ ಆಯ್ತಲ್ಲ, ಆಗ್ಲೇ ವಿಚಾರ ಹೈಕಮಾಂಡ್ ಗೊತ್ತಿತ್ತು ಅನ್ಸತ್ತೆ. ಈ ಎಲ್ಲಾ ಕುತೂಹಲಕ್ಕೂ ಕೂಡ ಈಗ ಕಾರಣವಾಗ್ತಾ ಇರೋದು ಆಡಿಯೋ ವಿಚಾರ. ಜೊತೆಗೆ ಮುಜುಗರದಿಂದ ತಪ್ಪಿಸ್ಕೊಳ್ಳುತ್ತಾ, ಮಂತ್ರಿಗಿರಿ ಕೊಡೋದಿಲ್ವಾ, ಎಲ್ಲವೂ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರ ಲೈವ್ ನ ಮೂಲಕ ಜಾಯ್ನ್ ಆಗಿ ನಮ್ಮ ಪ್ರತಿನಿಧಿ ಆನಂದ್. ಒಂದು ಕಡೆ ಇಷ್ಟು ದಿನಗಳ ಕಾಲ ಕೈಪಾಳ್ಯದಲ್ಲಾಗ್ತಾ ಇರುವಂತಹ ಕ್ಯೂರಿಯಾಸಿಟಿ ನಮಗೆ ಗೊತ್ತೇ ಇದೆ. ಇದ್ರ ಮಧ್ಯದಲ್ಲಿ ಜಮೀರ್ ಹಾಗೆ DK ಸುರೇಶ್ ಅವರ ಮೀಟ್ ಯಾಕಾದ್ರು ಅಂತ. ಇದರ ಜೊತೆಗೆ ಆಡಿಯೋ ವೈರಲ್ ಆಗ್ತಾ ಇದೆ. ಸಂಬಂಧಪಟ್ಟ ಹಾಗೆ ಮಂತ್ರಿಗಿರಿ ಸಿಗತ್ತಾ ಇಲ್ವಾ, ಏನಿದೆ ಹೆಚ್ಚಿನ ಡೀಟೇಲ್ಸ್? ಖಂಡಿತವಾಗ್ಲೂ ಡಯಾನ, ಈಗಾಗಲೇ ಜಮೀರ್ ಅಹಮದ್ ಅವರ ಆಡಿಯೋ ರಾಜ್ಯ ಕಾಂಗ್ರೆಸ್ ನಲ್ಲಿ ಸಂಚಲನವನ್ನ ಉಂಟು ಮಾಡಿರ್ತಕ್ಕಂಥದ್ದು ಹೈಕಮಾಂಡ್ ನಾಯಕರಿಗೂ ಕೂಡ ತಲುಪಿದೆ. ಸಂಪುಟ ರಚನೆ ವೇಳೆಯೇ ಇಂಥದ್ದೊಂದು ಆಡಿಯೋ ವೈರಲ್ ಆಗಿರ್ತಕ್ಕಂಥದ್ದು ಷಡ್ಯಂತ್ರ ಅಂತ ಈಗಾಗಲೇ ಜಮೀರ್ ಅಹಮದ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಸದ್ಯ ಆ ಒಂದು ಆಡಿಯೋದ ಸತ್ಯಾಸತ್ಯತೆ ಬಗ್ಗೆ ಈಗ ಬಹಳಷ್ಟು ಒಂದು ಚರ್ಚೆ ಆಗ್ತಾ ಇದೆ. ಹಾಗಾಗಿ ಹೈಕಮಾಂಡ್ ನಾಯಕರು ಇದನ್ನ ಯಾವ ರೀತಿ ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ಜಮೀರ್ ಅಹಮದ್ ಅವರ ಸಚಿವ ಸ್ಥಾನದ ಒಂದು ಭವಿಷ್ಯ ನಿರ್ಧಾರ ಆಗುತ್ತೆ. ಪ್ರಮುಖವಾಗಿ ದಾವಣಗೆರೆ ಬೈ ಎಲೆಕ್ಷನ್ ಸಂದರ್ಭದಲ್ಲೇ ಈ ರೀತಿ ಒಂದು ಆಡಿಯೋಗಳು ಓಡಾಡುತ್ತಿತ್ತು ಅನ್ನೋ ಒಂದು ಮಾತುಗಳಿತ್ತು. ಆದ್ರೆ ಇದು ಎಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬಹಿರಂಗ ಆಗಿರಲಿಲ್ಲ. ಆದ್ರೆ ನಿನ್ನೆ ಇದ್ದಕ್ಕಿದ್ದಂತೆ ಈ ಒಂದು ಆಡಿಯೋ ಬಹಿರಂಗ ಆಗಿರ್ತಕ್ಕಂಥದ್ದು ಜಮೀರ್ ಅಹಮದ್ ಅವರಿಗೆ ಒಂದು ರೀತಿ ತೀವ್ರವಾದಂತಹ ಒಂದು ಆತಂಕವನ್ನ ಉಂಟು ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಇನ್ನೇನು ಸಚಿವ ಸ್ಥಾನ ಸಿಕ್ಕೇ ಬಿಡ್ತು ಅಂತ ಬಹಳಷ್ಟು ಒಂದು ನಿರೀಕ್ಷೆಯಲ್ಲಿ ಜಮೀರ್ ಅಹಮದ್ ಅವರು ಇದ್ರು. ಆದ್ರೆ ಈಗ ಆಡಿಯೋದಿಂದ ಹೈಕಮಾಂಡ್ ನಾಯಕರು ಸಿಕ್ಕಾಪಟ್ಟೆ ಒಂದು ಗರಂ ಆಗಿರ್ತಕ್ಕಂಥದ್ದು. ಹಾಗಾಗಿ ಇವ್ರ ವಿರುದ್ಧ ಒಂದು ಕಟ್ಟುನಿಟ್ಟಿನ ಕ್ರಮ ಆಗಬೇಕು ಅಂತ ಕೆಲವರು ಮುಖಂಡರುಗಳು ಕೂಡ ಲೆಟರ್ ನ ಬರೆದಿದ್ದಾರೆ ಹೈಕಮಾಂಡ್ಗೆ. ಜೊತೆಗೆ ಇವರು ಪಾರ್ಟಿಯಿಂದನೇ ಸಸ್ಪೆಂಡ್ ಮಾಡಬೇಕು ಅಂತಾನೂ ಕೂಡ ಆಗ್ರಹಗಳು ಕೇಳ್ಪಡ್ತಾ ಇರ್ತಕ್ಕಂಥದ್ದು. ಈ ಎಲ್ಲ ಒಂದು ಬೆಳವಣಿಗೆಗಳ ನಡುವೆ ಈಗ DK ಸುರೇಶ್ ಅವರು ಜಮೀರ್ ಅಹಮದ್ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಹಿಂದೆ ಈ ಒಂದು ಆಡಿಯೋಗಳಾಗಿರ್ಬೋದು ಅಥವಾ ದಾವಣಗೆರೆ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಚುನಾವಣಾ ಪ್ರಚಾರಕ್ಕೆ ಹೋಗದೇ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ತಮ್ಮ ವಿರುದ್ಧ ಇಲ್ಲ ಸಲ್ಲದ ಒಂದು ಆರೋಪಗಳನ್ನ, ಇಲ್ಲ ಸಲ್ಲದ ಒಂದು ಸುಳ್ಳುಗಳನ್ನ ಹೈಕಮಾಂಡ್ಗೆ ಹೇಳಿದ್ದಾರೆ ಅಂತ ಜಮೀರ್ ಅಹಮದ್ ಅವರು ಗರಂ ಆಗಿದ್ರು. ಈ ಒಂದು ಅದರ ಹಿಂದೆ DK ಶಿವಕುಮಾರ್ ಅವರ ಆಪ್ತರ ಒಂದು ಕೈವಾಡ ಇದೆ ಅಂತಾನೂ ಕೂಡ ಪರೋಕ್ಷವಾಗಿ ಜಮೀರ್ ಅಹಮದ್ ಅವರು ಹೇಳಿದ್ರು. ಈಗ ಈ ಒಂದು ಆಡಿಯೋ ಒಂದು ವೈರಲ್ ಆಗಿರ್ತಕ್ಕಂಥ ವಿಚಾರದಲ್ಲೂ ಕೂಡ ತಮ್ಮದೇ ಪಕ್ಷದ ಕೆಲವು ನಾಯಕರ ಒಂದು ಷಡ್ಯಂತ್ರ ಇದೆ ಅನ್ನೋದು ಜಮೀರ್ ಅಹಮದರ ಒಂದು ಕೋಪಕ್ಕೆ ಕಾರಣವಾಗಿದೆ. ಈ ಹಿನ್ನೆಲೆಯಲ್ಲಿ ನಾಳೆ ಪ್ರಮುಖವಾಗಿ DK ಶಿವಕುಮಾರ್ ಅವರ ಪದಗ್ರಹಣ ಕಾರ್ಯಕ್ರಮ ಇದೆ. ಇಂಥ ಒಂದು ಬೆಳವಣಿಗೆಗಳ ನಡುವೆ DK ಸುರೇಶ್ ಅವರು ಜಮೀರ್ ಅಹಮದ್ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈ ಆಡಿಯೋ ವೈರಲ್ ಆಗಿ ಏನಾಗಿದೆ ಅದ್ರ ಬಗ್ಗೆನೂ ಕೂಡ ಒಂದಷ್ಟು ಉಭಯ ನಾಯಕರು ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಸದ್ಯ ಹೈಕಮಾಂಡ್ ನಾಯಕರು ಯಾವ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದು ಕುತೂಹಲ ಸದ್ಯಕ್ಕಿರ್ತಕ್ಕಂಥದ್ದು. ಈಗಾಗಲೇ ನಜೀರ್ ಅಹಮದ್ ಹಾಗೆ ಅಬ್ದುಲ್ ಜಬ್ಬಾರ್ ಇಬ್ಬರನ್ನು ಕೂಡ ಸಸ್ಪೆಂಡ್ ಮಾಡತಕ್ಕಂಥ ಒಂದು ಕೆಲಸ ಆಗಿದೆ. ಅದೇ ರೀತಿಯಲ್ಲಿ ಜಮೀರ್ ಅಹಮದ್ ವಿರುದ್ಧವೂ ಕೂಡ ಕ್ರಮ ಆಗಬೇಕು ಅಂತ ಬಹಳಷ್ಟು ನಾಯಕರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಜಮೀರ್ ವಿಚಾರದಲ್ಲಿ ಹೈಕಮಾಂಡ್ ನಡೆ ಏನಿರುತ್ತೆ ಅನ್ನೋ ಒಂದು ಕುತೂಹಲ ಸದ್ಯಕ್ಕಿರ್ತಕ್ಕಂಥದ್ದು. ಈಗಾಗಲೇ ನಿನ್ನೆ ಅಷ್ಟೇ ನಿರ್ಗಮಿತ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಜಮೀರ್ ಅಹಮದ್ ಅವರು ಸಮಜಾಯಿಷಿಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಹೈಕಮಾಂಡ್ಗೂ ಕೂಡ ಮನವಿಯನ್ನ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಎಲ್ಲ ಒಂದು ಬೆಳವಣಿಗೆಗಳಿಂದ ಜಮೀರ್ ಅಹಮದ್ ಅವರಿಗೆ ಒಂದು ಸಚಿವ ಸ್ಥಾನ ಕೈ ತಪ್ಪುತ್ತೆ ಅನ್ನೋ ಒಂದು ಮಾತುಗಳು ಕೂಡ ಇರ್ತಕ್ಕಂಥದ್ದು. ಅವರ ಬದಲಾಗಿ UT ಖಾದರ್ ಅವರಿಗೆ ಅವಕಾಶವನ್ನ ಮಾಡಿಕೊಡ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಇಲ್ದಿದ್ರೆ ರಿಜ್ವಾನ್ ಅರ್ಷದ್ ಇಲ್ಲ ಸಲೀಂ ಅಹಮದ್ ಅವರು ಕೂಡ ರೇಸ್ ನಲ್ಲಿ ಇರ್ತಕ್ಕಂಥದ್ದು. ದಾವಣಗೆರೆ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಸಲೀಂ ಅಹಮದ್ ಹಾಗೆ ರಿಜ್ವಾನ್ ಅರ್ಷದ್ ಅಖಾಡಕ್ಕೆ ಇಳಿದು ಎಲ್ಲ ಒಂದು ಮುಸ್ಲಿಂ ಬಾಂಧವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿ ಸಕ್ಸಸ್ ಆಗಿದ್ರು. ಈ ಒಂದು ಬೆಳವಣಿಗೆಗಳ ನಡುವೆ ಜೊತೆಗೆ ಜಮೀರ್ ಅವರ ಆಡಿಯೋಯಿಂದ ಪಕ್ಷಕ್ಕೆ ಸಿಕ್ಕಾಪಟ್ಟೆ ಒಂದು ಮುಜುಗರ ಆಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ UT ಖಾದರ್ ಇಲ್ವೇ ರಿಜ್ವಾನ್ ಅರ್ಷದ್ ಅಥವಾ ಸಲೀಂ ಅಹಮದ್ ಈ ಒಂದು ನಾಯಕರಿಗೆ ಮಣೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಡಯಾನಾ, ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.